ಸ್ನೇಹಿತರೆ, ಅಷ್ಟೊಂದು ಕ್ರೂರತೆಯಿಂದ ಯಾರೋ 100 ಶವಗಳನ್ನು ಹೂತು ಹಾಕಿದ್ದಾರೆ. ಇದನ್ನು ಹೇಳಿದ್ದು ಒಬ್ಬ ಅನಾಮಧೇಯ ವ್ಯಕ್ತಿ. ಆತ ಸುಮ್ಮನೆ ಏನು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿ ಕೈ ತೊಳ್ಕೊಳ್ಳಿಲ್ಲ ಕಣ್ರಿ. ವಕೀಲರ ಮೂಲಕ ದೂರು ನೀಡಿ ಇನ್ವೆಸ್ಟಿಗೇಷನ್ ಇನ್ನೂ ಆಗದ್ದನ್ನು ನೋಡಿ ತಾನೇ ನ್ಯಾಯಾಧೀಶರ ಮುಂದೆ ಬಂದು ತಪ್ಪೊಪ್ಪಿಗೆ ಹೇಳಿಕೆ ನೀಡಿ ಹೋಗಿದ್ದಾನ್ರಿ. ಹಾಕ್ರಿ ಕಾಮೆಂಟು, ಹೊಡಿರಿ ಲೈಕು. ಕರ್ನಾಟಕದೆಲ್ಲೆಡೆ ಜನರಿಗೆ ಗೊತ್ತಾಗಬೇಕು ಇವತ್ತು. ನಾನು ಎಲ್ಲಾ ವಿಷಯವನ್ನು ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ನಾನೇ ಹೂತು ಹಾಕಿದ್ದು, ನನ್ನನ್ನು ಅಪರಾಧದಲ್ಲಿ ಭಾಗಿಯಾಗಿಸಿದ್ದಾರೆ, ಎಲ್ಲಾ ಶವಗಳನ್ನು ಹೂತು ಹಾಕಿದ ಸ್ಥಳ ತೋರಿಸ್ತೀನಿ, ಯಾರು ಮಾಡಿಸಿದ್ದು ಹೇಳ್ತೀನಿ ಅಂತ ನ್ಯಾಯಾಧೀಶರ ಮುಂದೆ ಹೇಳಿ ಹೋಗಿದ್ದಾನ್ರಿ. ಅಲ್ರಿ, ಇದು ಒಂದು ಅತಿ ಮುಖ್ಯ ವಾರ್ತೆ ಅಲ್ವೇನ್ರಿ? ಯಾವ ಟಿವಿ ಚಾನೆಲ್ನವರು ಈ ಬಹುಮುಖ್ಯ ವಾರ್ತೆಯನ್ನು ಪ್ರಸಾರ ಮಾಡಿದ್ದಾರೆ? ನೀವೇ ಹೇಳ್ರಿ. ನಿಮ್ಮ ಮನಸ್ಸಿನಲ್ಲೇನಿದೆ? ಸಿಟ್ಟು, ಆಕ್ರೋಶ, ಪ್ರೀತಿ, ಬೈಗುಳ ಏನಿದ್ರೂ ಕಮೆಂಟ್ ನಲ್ಲಿ ಹೇಳ್ರಿ. ನಮ್ಮ ಕರ್ನಾಟಕದ ಪ್ರತಿಷ್ಠಿತ ನ್ಯೂಸ್ ಚಾನೆಲ್ಗಳಿಗೆ ನಾವು ಏನೆಂದು ಕರಿಬೇಕ್ರಿ? ನಿಮ್ಮ ಪ್ರಕಾರ ಆ ಚಾನೆಲ್ಗಳಿಗೆ, ಆ ಮೀಡಿಯಾಗಳಿಗೆ ಏನಂತ ಕರಿಬೇಕ್ರಿ? ಯಾಕೆ ಕಮೆಂಟ್ ಮಾಡ್ತಾ ಇಲ್ಲ? ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು ಪ್ರತಿಷ್ಠಿತ ನ್ಯೂಸ್ ಚಾನೆಲ್ಗಳ ಅವಸ್ಥೆ. ಇವರ ಜನ್ಮಕ್ಕೆ ಯಾರೋ ಪ್ರೆಗ್ನೆಂಟ್ ಆದ್ಲಂತೆ, ಇನ್ನೊಬ್ಳು ಓಡಿ ಹೋದ್ಲಂತೆ, ಭವಿಷ್ಯ ಹೇಳ್ತಾರಂತೆ, ಅಲ್ಲಿ ಪವಾಡ ಇದೆಯಂತೆ, ಇಲ್ಲಿ ದೆವ್ವ ಇದೆ ಅಂತೆ. ಕಚ್ಚಡ ಕಂತ್ರಿ ಬೇವರ್ಸಿ ಮೀಡಿಯಾಗಳ ನಿಮ್ಮ ಜನ್ಮಕ್ಕೆಷ್ಟು? ಸಿಕ್ಕ ಕಂತ್ರಿ ನ್ಯೂಸ್ ಗಳನ್ನು ಮತ್ತೆ ತೋರಿಸೋ ನೀವುಗಳು ಇಷ್ಟೊಂದು ಪ್ರಮುಖವಾದ ನ್ಯೂಸ್ ಅನ್ನು ಯಾಕ್ರಿ ತೋರಿಸ್ತಿಲ್ಲ? ಬಂಡ್ರಪ್ಪ, ಎಲ್ರು ಇವರಿಗೆ ಮಂಗಳಾರತಿ ಮಾಡಿ ಕಮೆಂಟ್ ನಲ್ಲಿ. ಯಾವ ಚಾನೆಲ್ನವರು ತೋರಿಸಿದ್ದಾರೆ, ಯಾರು ತೋರಿಸಿಲ್ಲ ಎಲ್ಲ ಹೇಳ್ರಿ. ನಾವು ಬೆಳೆಸಿದ ಸೋ ಕಾಲ್ಡ್ ಸಾಮಾಜಿಕ ಪ್ರಭಾವಿಗಳು, ಯೂಟ್ಯೂಬ್ ಪತ್ರಕರ್ತರು ಯಾಕೆ ಈ ವಿಷಯದ ಬಗ್ಗೆ ಮಾತನಾಡ್ತಾ ಇಲ್ಲ? ಯಾಕಂದ್ರೆ ಅವರಿಗೆ ದುಡ್ಡು ಮುಖ್ಯ ರೀ, ದುಡ್ಡು. ಮೀಟರ್ ಇಲ್ಲದ ಷಂಡ ನನ್ ಮಕ್ಕಳು ಕಣ್ರಿ. 100 ಸಾವಿರಾರು ಹೆಣ್ಣು ಮಕ್ಕಳ ಶವಗಳು ಆ ಊರಿನ ಕಾಡಿನಲ್ಲಿ ಇನ್ನೂ ಮುಕ್ತಿಗಾಗಿ ಕಾಯ್ತಾ ಇದೆ. ಆ ಹೆಣ್ಣು ಮಕ್ಕಳ ಶಾಪ ಇವರಿಗೆ ತಟ್ಟದೇ ಇರದು. ಎಷ್ಟು ಕ್ರೂರವಾಗಿ ಅಪರಾಧ ಮಾಡಿದವನು ಸಾಯ್ತಾನೋ ಅಷ್ಟೇ ಕ್ರೂರವಾಗಿ ಈ ನ್ಯೂಸ್ ಚಾನೆಲ್ಗಳು ಸಾಯ್ತಾವೆ. ನೀವು ಏನು ಹೇಳ್ತೀರಾ? ನಿಮ್ಗೆಲ್ರಿಗೂ ಇದು ಮುಕ್ತ ಅವಕಾಶ. ನಿಮ್ಮ ಮನಸ್ಸು, ಹೃದಯ ಹಗುರವಾಗುವವರೆಗೆ ಕಮೆಂಟ್ ಮಾಡ್ರಿ. ಯಾಕಂದ್ರೆ ನಂಗೊತ್ತ್ರಿ, ನಂತರನೇ ನಿಮ್ಗೂ ಕೂಡ ಈ ದೇವರ್ಸಿಗಳ ಮೇಲೆ ಎಷ್ಟು ಕೋಪ ಇದೆ. ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಕಣ್ರಪ್ಪ. ಕಮೆಂಟ್ ಮಾಡಿರೋರಿಗೆ ನನ್ನ ದೊಡ್ಡ ಸಲಾಂ ಕಣ್ರಿ. ಅಲ್ಲ ರೀ, 7 ಮಿಂಟ್ರಿ ಮೀಡಿಯಾ, ನಿಮ್ಮ ನೆಚ್ಚಿನ ಧನಿಗಳ ಹೆಸರು ಹೇಳದೇನೆ ವಿಡಿಯೋ ಮಾಡಬಹುದಲ್ಲ? ಮಿಂಟ್ರಿ ಮೀಡಿಯಾಗಳ ನ್ಯಾಯಾಲಯದ ಮುಂದೆ ಹಾಜರಾದ ಮಾಹಿತಿಯನ್ನಾದರೂ ತೋರಿಸಬಹುದಲ್ವಾ? ಹಲ್ಕಟ್ ಮೀಡಿಯಾಗಳ ಲೇ ಬೇವರ್ಸಿ ಯೂಟ್ಯೂಬ್ ಪತ್ರಕರ್ತರ, ಗೊತ್ತಾಯ್ತು ಕಣ್ರಪ್ಪ ನಿಮ್ಮ ಗುಂಡಿಗೆ, ಗೊತ್ತಾಯ್ತು ಕಣ್ರಪ್ಪ ನಿಮ್ಮ ನಿಷ್ಠೆ ಯಾರ ಕಡೆ ಅಂತ. ನಮ್ಗೆಲ್ಲ ಗೊತ್ತಾಗ್ಬಿಡ್ತು. ನಿಮ್ಮನ್ನು ನಾವು ಹೆಂಗೆ ಬೆಳೆಸಿದ್ವೋ ಹಂಗೆ ಬೀಳಿಸ್ಲಿಕ್ಕೂ ಗೊತ್ತು. ಕಾಂತ್ರಿ ಕಜ್ಜಿ ಬಿಸ್ಕುಟ್ ತಿನ್ನೋ ಮಿಂಡ್ರಿ ಯೂಟ್ಯೂಬರ್ಗಳ, ಮಿಂಡ್ರಿ ಪ್ರಭಾವಿಗಳ, ಮಿಂಡ್ರಿ ಮೀಡಿಯಾಗಳ, ಮಿಂಡ್ರಿ ಇನ್ಫ್ಲೂಯೆನ್ಸರ್ಗಳ ನ್ಯೂಸ್ ಕೊಡ್ರೋ, ವಾಸ್ತೆ ಹೇಳ್ರೋ, ಅಭಿಪ್ರಾಯ ಹೇಳ್ಬೇಡ್ರಿ ನಿಮ್ಗೆ ಭಯ ಇದ್ರೆ. ಅಲ್ಲ, ನಾವು ಏನು ತಿಳ್ಕೋಬೇಕು? ನಿಮ್ಗೂ ಪೇಮೆಂಟ್ ಆಗಿದೆ ಅಂತ ತಾನೇ? ನಿಮ್ಮ ಜನ್ಮಕ್ಕೆ ಹಿಂಗಾಗಿದೆ. ಅನಾಮಧೇಯ ವ್ಯಕ್ತಿ ಬಂದಿದ್ದಾನೆ, ಶವಗಳ ಬಗ್ಗೆ ಹೇಳಿದ್ದಾನೆ, ತಪ್ಪೊಪ್ಪಿಗೆ ಕೊಟ್ಟಿದ್ದಾನೆ, ಆತನಿಗೆ ರಕ್ಷಣೆ ಬೇಕು, ಜನರು ಜಾಗೃತರಾಗಬೇಕು. ಇಷ್ಟು ಹೇಳಕ್ಕೆ ನಿಮ್ಮ ನಾಲಿಗೆಗೆ ಏನು ಚೇಳು ಕಚ್ಚಿದ್ಯಾ? ಮಿಂಡ್ರಿ ಮೀಡಿಯಾಗಳ, ಮಿಂಡ್ರಿ ಯೂಟ್ಯೂಬರ್ಗಳ, ಅಥವಾ ಪೇಮೆಂಟ್ ಆಗಿದ್ಯಾ? ಸ್ನೇಹಿತರೆ, ನೀವುಗಳು ಯಾಕ್ರಿ ಕಮೆಂಟ್ ಮಾಡ್ತಾ ಇಲ್ಲ? ಹಾಕ್ರಿ ಬೇಗ, ನಾನು ನೋಡ್ತಾ ಇದ್ದೀನಿ.
ಸೌಜನ್ಯ, ಅನನ್ಯ, ಪದ್ಮಲತಾಳಂತಹ ಇನ್ನೂ ನೂರಾರು ಹೆಣ್ಣು ಮಕ್ಕಳ ಪರವಾಗಿರೋ ಕರ್ನಾಟಕದ ಜನತೆಗೆ ನನ್ನದೊಂದು ರಿಕ್ವೆಸ್ಟ್ ಕಣ್ರಿ. ಇಂತಹ ಚಾನೆಲ್ಗಳಿಗೆ ಟಾಟಾ ಬಾಯ್ ಬಾಯ್ ಹೇಳಿಬಿಟ್ರಿ. ನಾವು ಬುದ್ಧಿ ಕಲಿಸ್ಬೇಕ್ರಿ ಇಂಥವರಿಗೆ. ಬೆಂಬಲ ಕೊಡೋ ಸಮಯದಲ್ಲಿ ಏನೂ ಆಗದಂತೆ ಸುಮ್ನೆ ಕೂತಿರೋ ಇಂಥ ಕಚ್ಚಿಡ ಜನರ ಚಾನೆಲ್ಗಳು ಬಂದಾಗ್ಬೇಕ್ರಿ. ಅವರ ಪೇಮೆಂಟ್ ನ್ಯೂಸ್ ದಂಧೆ ಬಂದಾಗ್ಬೇಕ್ರಿ. ಈ ವಿಡಿಯೋ ಮೂಲೆ ಮೂಲೆಗೂ ತಲುಪಬೇಕ್ರಿ ಅಪ್ಪ. ಮಾಡ್ರಿ ಲೈಕು, ನಿಮ್ಗಿಷ್ಟ ಬಂದಂಗೆ ಮಾಡ್ರಿ ಕಮೆಂಟು. ಯಾವ ಚಾನೆಲ್ ಈ ವಾರ್ತೆಯನ್ನು ಕವರ್ ಮಾಡ್ಲಿಲ್ಲ ಅಂತಾನು ಹೇಳ್ರಿ. ನನ್ಗಂತೂ ಅನ್ಯಾಯದ ಕಟ್ಟೆ ಒಡೆಯುವ ತರ ಕಾಣ್ತಾ ಇದೆ. ಹಿಂದಿ, ಇಂಗ್ಲಿಷ್, ಮಲಯಾಳಂ ನ್ಯೂಸ್ ಚಾನೆಲ್ಗಳು ಈ ಬಗ್ಗೆ ವರದಿ ತೋರಿಸ್ತಾ ಇದೆ. ನಮ್ಮವರೇ ಕೈ ಕೊಟ್ರು ಕಣ್ರಿ. ಎಲ್ಲ ನೆನ್ಪಿಡ್ತೀವಿ ನಾವು, ಮರೆಯಲ್ಲ ಕಣ್ರಿ, ಮರೆಯಲ್ಲ. ಸತ್ಯ ವಿಚಾರಗಳ ಬಗ್ಗೆ ನಿರಂತರವಾಗಿ ಮಾತನಾಡಲು ನಿಮ್ಮ ಸಹಕಾರ ಬೇಕ್ರಿ. ಸಬ್ಸ್ಕ್ರೈಬ್ ಮಾಡ್ರಿ ಯಪ್ಪ. ಇನ್ನು ಇದೆ ಮಾರಿ ಹಬ್ಬ. ಹಿಂದೂ ಮುಸ್ಲಿಂಗಿಂತಲೂ ಆಚೆ ಒಬ್ಳು ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿ ಕೊಡೋದು ನಮ್ಮ ಧರ್ಮ ಆಗ್ಬೇಕ್ರಿ. ಈ ಕಥೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಉದಾಹರಣೆಯಾಗ್ಬೇಕ್ರಿ. ನಮ್ಮ ಮನೆಯಲ್ಲಿ ಕೂಡ ಹೆಣ್ಮಕ್ಳಿದ್ದಾರ್ರಿ. ನಾಳೆ ಶಕ್ತಿ ಇರೋರು ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಿಮ್ಮ ಮನೆಗೆ ನುಗ್ಗಿದ್ರೆ ನೀವು ಸುಮ್ನೆ ಬಿಡ್ತೀರಾ? ಸೌಜನ್ಯ, ಪದ್ಮಲತಾ, ಅನನ್ಯ, ಸೌಮ್ಯ ಭಟ್ ಹೀಗೆ ಹಲವಾರು ಹುಡುಗಿಯರು ನಿಮ್ಮನೆ ಹುಡುಗಿರು ಅಂತ ತಿಳ್ಕೊಂಡು ಒಗ್ಗಟ್ಟಿನಿಂದ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗೋಕೆ ಕಾನೂನು ಪ್ರಕಾರ ಹೋರಾಟ ಮಾಡ್ರಿ. ಹೋರಾಟಗಾರರಿಗೆ ಬೆಂಬಲ ಮಾಡ್ರಿ, ಸಹಾಯ ಮಾಡ್ರಿ. ಈ ವಿಷಯದ ಬಗ್ಗೆ ಧ್ವನಿ ಎತ್ತೋರಿಗೆ ಬೆಂಬಲಿಸ್ರಿ. ಉತ್ತಮ ಕಮೆಂಟ್ಗಳಿಗೆ ನಾನು ಸ್ವಲ್ಪ ಟೈಮ್ ಬಿಟ್ಟು ರಿಪ್ಲೈ ಮಾಡ್ತೇನ್ರಿ ಯಪ್ಪ. ಇನ್ನು ಇದೆ ಮಾರಿ ಹಬ್ಬ. ನಾನು ಯಾವಾಗ್ಲೂ ಮನುಷ್ಯತ್ವದ ಜೊತೆ, ಧರ್ಮ ಮನೆಯಲ್ಲಿರ್ಲಿ. ಸುಳ್ಳುಗಳನ್ನು ಬಯಲು ಮಾಡ್ತೀನ್ರಿ, ಸತ್ಯವನ್ನು ನಿಮ್ಮ ಮುಂದೆ ತರ್ತೀನ್ರಿ. ಸಬ್ಸ್ಕ್ರೈಬ್ ಮಾಡ್ರಿ ಯಪ್ಪ. ಇನ್ನು ಇದೆ ಮಾರಿ ಹಬ್ಬ.